ಥ್ಯಾಂಕ್ ಯು ಸೋ ಮಚ್. ನಾನು ಸಿನಿಮಾಗೆ ಮೊದಲನೇ ದಿವಸದಿಂದ ಇಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಪ್ರತಿಯೊಂದು ನಮ್ಮ ಜೊತೆ ಸಪೋರ್ಟ್ ಆಗಿದ್ದು ಬಂದಿದ್ದೀರಾ. ಹಾಗೆಯೇ ನಮ್ಮ ಕೈವಾರ ಚಿತ್ರನ ನಾವೇನು ಅಂದ್ಕೊಂಡಿದ್ದು ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋದು ಮುಖ್ಯ ಪಾತ್ರನೂ ನಿಮ್ದಾಗಿರುತ್ತೆ. ಹಾಗೆ ನಾನು ಮೊದಲನೇ ಥ್ಯಾಂಕ್ಸ್ ಹೇಳೋದು ಜಯತೀರ್ಥ ಸರ್ಗೆ. ಈ ಕೈವಾ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರೋದಕ್ಕೆ ನನಗೆ ಕಾರಣ ಜಯತೀರ್ಥ ಸರ್. ಯಾಕಂದ್ರೆ ಈ ಸ್ಕ್ರಿಪ್ಟು ನನಗೆ ಎಲ್ಲ ಕಡೆ ಹೇಳಿದ್ದೀನಿ ಆಲ್ರೆಡಿ. ಎಲ್ಲ ಕಡೆ ರೌಂಡ್ ಲಾಸ್ಟ್ ನನಗೆ ಬಂತು. ಸೊ ಆಲ್ಮೋಸ್ಟ್ ಇನ್ನೇನು ಆಗಲ್ಲ ಅನ್ನೋ ಸ್ಥಿತಿ ಇದ್ದಾಗ ನನಗೆ ಜಯತೀರ್ಥ ಸರ್ ಕಥೆ ಹೇಳಿದಾಗ ಎಲ್ಲ ಗೊತ್ತಿಲ್ಲ ರೀತಿ ನಾವು ಫ್ಯಾಕ್ಷನ್ ಇದರಲ್ಲಿ ಮುಗಿದೋಯ್ತು, ಸಿನಿಮಾನು ಮುಗಿದೋಯ್ತು, ರಿಲೀಸ್ ಆಗೋಯ್ತು, ಸಕ್ಸಸ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಎರಡನೇದಾಗಿ ಪ್ರೊಡಕ್ಷನ್ ಅವ್ರು ನಮ್ಮ ರವೀಂದ್ರ ಸರ್ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಕನ್ನಡ ಚಿತ್ರರಂಗಕ್ಕೆ ಇಂಥ ಪ್ರೊಡ್ಯೂಸರ್ಗಳು ಬಂದಾಗ ನಾವು ಮುಗಿಸ್ಕೊಬೇಕಾಗುತ್ತೆ. ಯಾಕಂದರೆ ಆ ಮನುಷ್ಯನ 3 ದಿವಸ ಅಂದರೆ ಸಿನಿಮಾ 3 ತಾರೀಕು ಹೇಳಿದ್ರು. ನಾವು ಸಿನಿಮಾ ಕೊನೆ ಶೋ ನೋಡೋದು ನಾವು ಮನುಷ್ಯನ ಮುಖನೇ ನೋಡಿಲ್ಲ ನಾವು. ಸೊ ಅವ್ರ ಒಂಥರ ರೋಲೆಕ್ಸ್ ಅಂತ ಕರಿತಾ ಇದ್ದೀವಿ ನಾವು. ಈ ವಾಟ್ಸಪ್ಪಲ್ಲಿ ಮಗ ನೋಡಿದ್ರೆ ವಾಟ್ಸಪ್ಪಲ್ಲಿ ಟಿಪಿನೂ ಆಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ಯಾವ ಲೈನ್ ಲೈಟ್ ಬೇಡ ಸರ್, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ನನ್ನ ಬ್ಯಾನರಿಂದ ಕನ್ನಡ ಚಿತ್ರಕ್ಕೆ ಏನೋ ಒಂದು ಕೊಡುಗೆ ಇಡಬೇಕು ಅಂತ. ಸೊ ಅವ್ನು ತುಂಬ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಹಾಗೆಯೇ ನಮ್ಮ ಇಪಿಗಳಾದಂಥ ನಮ್ಮ ಕೃಷ್ಣಪ್ಪ ಅವರು ಮತ್ತು ಬಾಲು ಸರ್, ನಮ್ಮ ಗುಡವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಯ್ನ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಪ್ರತಿಯೊಂದು ಹೆಜ್ಜೆಗಳು ಈವರೆಗೂ ನಿಂತು ನನ್ನ ಅಣ್ಣನಾಗಿ ನಿಂತು ಸಾಥ್ ಕೊಡೋದು ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು, ನಮ್ಮ ಚಿಕ್ಕವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೇಲ್ಲ ಸರ್, ಎಲ್ಲರೂ ಹೇಳಿದ್ದಾರೆ, ಪ್ರೊಡಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನನ್ನ ಕಡೆ ಥ್ಯಾಂಕ್ ಯು ಸೋ ಮಚ್. ಪರ್ಫಾರ್ಮೆನ್ಸ್ ಬರೆಯೋದು ಅದೇ ಕಂಪ್ಲೀಟ್ 1980s ಇರೋದ್ರಿಂದ. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಸಿಕ್ಕಿತ್ತು ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್. 2023 ಇವ್ರು ಹೇಳಿದಂಗೆ ಈ ಜನ್ರೇಷನ್ ಆಗಿ ನಾವು ಇರೋದ್ರಿಂದ. ಸೊ 1980s ಯಾವ ಥರ ತೋರಿಸ್ತಾರೆ ಅನ್ನೋದು ಅವ್ರಿಗೆ ಇರಲಿಲ್ಲ. ಜೊತೆಗೆ ಆ ವಿಗ್ಗು ಇದೆಲ್ಲ ಹಾಕಿದಾಗ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಬಟ್ ಕಂಪ್ಲೀಟ್ ಎಲ್ಲರೂ ಆ್ಯಕ್ಚುಲಿ ನಾನು ಯಾವಾಗ ನಾನು ಗೆದ್ದೆ ಅಂದ್ಕೊಂಡ್ರೆ ಅಭಿ ನನ್ನ ಪಕ್ಕ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಫಸ್ಟ್ ಶೋ. ಯಾವತ್ತೂ ನೋಡಕ್ಕೆ ತರಲೆ ಮಾಡ್ತೀನಿ ಅಂತ ಅಕ್ಕಪಕ್ಕ ಕೂತಿದ್ದಾರೆ. ಇಡೀ ಸಿನಿಮಾನ ಸೈಲೆಂಟಾಗಿ ಲಾಸ್ಟ್ ಎಮೋಷನಲ್ ಆಗಿ ನೋಡಿ ಅವಾಗ ಅಭಿ ಹೇಳಿದ್ರು ನಾನು ಕೈಲ ಕಣ್ಣೀರು ಹಾಕ್ಬಿಟ್ಟಲ್ಲ ಬಿಡಪ್ಪ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾವೇನು ಅಂದ್ಕೊಂಡಿದ್ದು ರೀಚ್ ಆಗಿದೆ, ಎಮೋಷನಲಿ ಟಚ್ ಆಗಿದೆ ಜನಕ್ಕೆ. ಇಲ್ಲ ಸರ್, ಫಸ್ಟ್ ನಾವು ಈ ಸಿನಿಮಾ ರಿಲೀಸ್ ಬಿಫೋರ್ ಆಗಲೇ ಅವ್ರೊಂದು ಶೋ ಅರೇಂಜ್ ಮಾಡಿದ್ವಿ ನಾವು. ಬಿಕಾಸ್ ಹಳೆ ಸಿನಿಮಾಗಳು ಕೆಲವು ಸಿನಿಮಾಗಳ ಒಂದು ಏನೇನೋ ಲೈಕ್ ಅವ್ರ ಧಾರ್ಮಿಕ ವಿಚಾರಕ್ಕೆ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ನಾವು ಅವ್ರಿಗೆ ಶೋ ಅರೇಂಜ್ ಮಾಡಿ ಅವ್ರು ತೋರಿಸ್ತಾರೆ. ಆ್ಯಕ್ಚುಲಿ ಫಸ್ಟ್ ಅವರೇ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಕೂತೀವಿ ಸರ್. ಲೈಕ್ ನಮ್ಮ ದ್ರೌಪದಮ್ಮ ತಾಯಿನ ಇಷ್ಟು ಅದ್ಭುತವಾಗಿ ಯಾರು ತೋರಿಸಿಲ್ಲ. ಅಂದರೆ ನಮ್ಮ ಸಿನಿಮಾದಲ್ಲಿ ಏನು ಮಾಡಿದ್ರು ಸರ್, ಜೈವಿಕ ಸರ್ ಇನ್ ಡೆಪ್ತ್ ಹೋದ್ರು ಸರ್. ಆ ತಾಯಿ ಏನಕ್ಕೆ ಅಷ್ಟು ಆಚರಣೆ ಮಾಡ್ತಾರೆ, ಆಮೇಲೆ ತಿಗಳ ಜನಾಂಗದವರು ಯಾಕೆ ಅಷ್ಟೊಂದು ಆರಾಧನೆ ಮಾಡ್ತಾರೆ ಆಮೇಲೆ ಪ್ರತಿಯೊಂದು ಇನ್ ಡೆಪ್ತ್ ಹೋದಾಗ ಅವ್ರು ತುಂಬ ಖುಷಿ ಆಯಿತು. VFX ಅಲ್ಲ ಸರ್, ಅದು ಸರ್ ಅದು VFX ಅಲ್ಲ, ತುಂಬಾ ಜನ ಅಂದ್ಕೊಂಡಿದ್ದಾರೆ. ಅದು ತೊಗಲು ಗುಂಬೆ ಸರ್, ಕರ್ನಾಟಕದ ಸಿಚುವೇಶನ್ಗೆ ಆ ಕಥೆನ ನಾವು ತೊಗಲುಗುಂಬೆ ಸ್ಟೈಲ್ಗೆ ನಾವು ಅದನ್ನು ಪ್ರೆಸೆಂಟ್ ಮಾಡಿದ್ದೀವಿ. ಅದು ಬೆಳಗಲ್ ವೀರಣ್ಣ ಅವ್ರು ಮಾಡಿದ್ವಿ. ಬೆಳಗಲ್ ವೀರಣ್ಣ ಅವರು ನಮ್ಮ ಜೊತೆಲಿ ಇಲ್ಲ. ಅವ್ರು ಮಾಡಿರೋ ಕೊನೆ ಆರ್ಟ್ ಇದು ನಮ್ಮ ಸಿನಿಮಾಗೋಸ್ಕರ. ಅವರು 94 ವರ್ಷದಲ್ಲಿ ಅವ್ರು ಹೋಗ್ಬಿಟ್ರು. ಈಗ 4-5 ತಿಂಗಳಲ್ಲಿ ಅವರು ಹೋಗ್ಬಿಟ್ರು. ಅವ್ರದ್ದು ಥ್ಯಾಂಕ್ಸ್ ನ ಕಾರ್ಡ್ ಹಾಕಿದ್ವಿ ನಮ್ಮ ಸಿನಿಮಾದಲ್ಲಿ. ಬಳ್ಳಾರಿಯ ಬೆಳಗಲ್ ವೀರಣ್ಣ ಅಂತ ಪದ್ಮಶ್ರೀ ವಿಜೇತರು ಸರ್. ಸೌತ್ ಇಂಡಿಯಾದಲ್ಲಿ ಬಹಳ ದೊಡ್ಡ ಹೆಸರು ತೊಗಲುಗುಂಬೆಗೆ ಅಂತ. ಅವ್ರ ಶಿಷ್ಯರು ಬಹಳಷ್ಟು ಜನ ಇದ್ದಾರೆ. ಅವ್ರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅದು ನಾಟನ ನಾನಿಲ್ಲಿ ದಾಖಲಿಸಬೇಕಾಗಿತ್ತು, ದಾಖಲಿಸಿದ ನನಗೆ ಸಮಾಧಾನ. ಧನ್ಯವಾದಗಳು ಸರ್. ಹಾಗೆ ಜಬೀರ್ ಅವರ ಒಂದು ಅದ್ಭುತವಾದಂತಹ ಆಕ್ಟಿಂಗಿಗೆ ಸಾಕಷ್ಟು ಜನ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಇವತ್ತು ಬಂದಿದ್ದಕ್ಕೆ ನಮ್ಮ ಜೊತೆ ಈ ಥರದ್ದೊಂದು ಸಂಭ್ರಮವನ್ನು ಹಂಚ್ಕೊಳ್ತಾ ಇರೋದಕ್ಕೆ ತುಂಬ ಹೊತ್ತಾಗಿದೆ. ಪಾಪ ಸಾರಿ, ಗೊತ್ತಿಲ್ಲ, ಕೆಲವು ಅನಾನುಕೂಲಗಳಾಗಿದ್ರೆ ನನ್ನ ಕ್ಷಮೆ ಕೇಳ್ತೀನಿ. ಆದರೆ ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಬಾಲು, ಈಗ ಮತ್ತೆ ನಾನು ರಿಪೀಟ್ ಮಾಡಕ್ ಹೋಗಲ್ಲ, ಬಾಲು ಅವರು ಹೇಳಿದ ಅಷ್ಟೂ ಜನಕ್ಕೆ ನನ್ನ ಕೃತಜ್ಞತೆ ಇರುತ್ತೆ. ಎಲ್ಲ ಡಿ ಬಾಸ್ ಇಂದ ಆದಿಯಾಗಿ ಹಿಡಿದು ಇವತ್ತು ಇಲ್ಲಿ ನನ್ನ ಮುಂದೆ ನಿಂತಿರೋ ಈ ಆಂಕರ್ ಅನುಷಾ ತನಕ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಇರುತ್ತೆ. ಮುಖ್ಯವಾಗಿ ನಾನು ಮಹೇಶ್ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಅಂತಂದ್ರೆ
ತುಂಬ ಮುಖ್ಯ. ನಾನು ಸಿನಿಮಾ ಒಳಗಡೆ ಏನೆಲ್ಲ ಡಿಸೈನ್ ಮಾಡಬೇಕು ಎಲ್ಲ ಮಾಡಿದ್ದೀನಿ ಸರ್. ಆದರೆ ಇಷ್ಟೊತ್ತಂತ ನೀವು ವಿಡಿಯೋ ನೋಡಿದ್ರ ವಿಡಿಯೋ, ಆ ಎಲ್ಲದರ ನಿರ್ದೇಶನ ಮತ್ತು ಆ ಸಂಭ್ರಮವನ್ನು ಕ್ಯಾಪ್ಚರ್ ಮಾಡುವಷ್ಟು ಟ್ಯಾಲೆಂಟ್ ನನಗಿಲ್ಲ, ಸತ್ಯ ಹೇಳ್ತೀನಿ ಸರ್. ಕಥೆನಲ್ಲಿ ಏನೋ ಬರೀತೀನಿ, ಪಾತ್ರಗಳು ಬರೀತೀನಿ, ಆದರೆ ಹಿಂಗೆ ಮಾತಾಡಬೇಕು, ಅದೇನು ಮಾಡಬೇಕು ಅಂತ ಮಾಡಿಸ್ತೀನಿ. ಆದರೆ ಇಷ್ಟು ಸಂಭ್ರಮವನ್ನ ಒಟ್ಟಿಗೆ ಹಿಡಿದು ನನ್ನ ಮುಂದೆನೇ ಹಿಂಗೆ ತೋರಿಸಿದ್ರಲ್ಲ, ಆ ಪ್ರತಿಭೆ ಬಹಳ ದೊಡ್ಡದು ಸರ್. ಕಲಿಬೇಕು ನಾನು ನಿಮ್ಮ ಹತ್ರ. ಸಾಧ್ಯವಾದರೆ ಖಂಡಿತ ಬರ್ತೀನಿ. ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಒಂದು ಎರಡನೇದು, ನಾನು ಈಗ ಯಾತ್ರೆ ಅಂತ ಹೊರಟಾಗ ಅಲ್ಲಿ ಆರ್ಪಿಗಳು ಮತ್ತು ಥಿಯೇಟರ್ ಓನರ್ಸು ಅವರ ಮುಖದಲ್ಲಿ ಒಂದು ನಗು ನೋಡಿದೆ ಮತ್ತು ಒಂದು ಎಕ್ಸೈಟ್ಮೆಂಟ್ ನೋಡಿದೆ. ಮತ್ತು ಚಿತ್ರದುರ್ಗದಲ್ಲಿ ಬಸವೇಶ್ವರ ಚಿತ್ರಮಂದಿರದಲ್ಲಿ ಒಬ್ಬರು ಆಪರೇಟರ್ನ ನಾನು ಮಾತಾಡ್ಸಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಷ್ಟು ಉತ್ಸಾಹದಿಂದ ಮಾತಾಡ್ತಿದ್ರು ಅಂತಂದ್ರೆ, ಸರ್ ಪಾಪ ಅವ್ರಿಗೆ ಸಿನಿಮಾಗಳು ಬೇಕಾಗಿದೆ ಸರ್, ನಾವು ಮಾಡ್ತಿಲ್ಲ ಸರ್ ಅಷ್ಟೊಂದು ಅನ್ನೋದು ನನಗನ್ನಿಸ್ತು. ಯಾಕೆ ಅವರು ಸರ್ ಒಂದು 2 ಸಿನಿಮಾ ಮಾಡಿ ಸರ್, ವರ್ಷಕ್ಕೊಂದು 2 ಸಿನಿಮಾ ಮಾಡಿ ಸರ್ ಪ್ಲೀಸ್, ಹೀಗಾದ್ರೆ ನೋಡಿ ಸರ್, ಜನ ಇದ್ದಾರೆ ಸರ್, ನೋಡ್ತಾರೆ ಸರ್ ಅಂತ ಹೇಳ್ತಾರೆ. ನಮ್ಗೆ ಭಯ ಸರ್, ಇವತ್ತು ಕಾಂಪಿಟೇಟಿವ್ ಆಗಿದ್ದೀವಿ. ಎಷ್ಟು 6 ತಿಂಗಳು ಒಂದು ಕತೆ ಬಂದು ಟಕ್ಕಂತ ಒಂದು ಸಿನಿಮಾ ಮುಗಿಸಿ ಬಂದ್ಬಿಡೋಷ್ಟಲ್ಲ. ಈ ಒಂದು ಕೈವ ಸಿನಿಮಾನ ನಾನು ಶುರು ಮಾಡಿ ಮುಗಿಸೋ ಅಷ್ಟರಲ್ಲಿ 2 ವರ್ಷ ಆಗಿದೆ. ಅದಕ್ಕೆ CG ಇರುತ್ತೆ, ಮ್ಯೂಸಿಕ್ ನಾನು ಕಾಂಪ್ರಮೈಸ್ ಆಗಕ್ಕೆ ಇಷ್ಟಪಡೋದಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಬರಬೇಕು ಅಂತ ಪಟ್ಟಿಡಿದು ಕೂತಿರ್ತೀವಿ. ಇದೆಲ್ಲ ಇವತ್ತಿನ ನಿರ್ದೇಶಕರ ಕಾಂಪಿಟೇಷನ್ಸ್ಗಳು. ಹಾಗಾಗಿ ಒಂಚೂರು ಡಿಲೇ ಆಗ್ತಾ ಇದೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳಾಗಿ ಅದು ಹೆಚ್ಚಿನ ಸಂಖ್ಯೆಗಳಿಗೆ ಜನರಿಗೆ ರೀಚ್ ಆಗುವಂಥ ಕೆಲಸಗಳ ಆದಷ್ಟು ಒಳ್ಳೆಯದು. ಆ ಥರದೊಂದು ಬೇಡಿಕೆ ಇದೆ ಅಲ್ಲಿನ ಆರ್ಪಿಗಳಿಂದ, ಅಲ್ಲಿನ ಜನರಿಂದ ಮತ್ತು ಥಿಯೇಟರ್ಗಳ ಓನರ್ಸ್ಗಳ ಕಡೆಯಿಂದ. ಇದೆಲ್ಲ ಒಂದು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಜೊತೆಗೆ ಕಂಟೆಂಟ್ ರೈಟರ್ ಆಗಿ ಈ ಸಕ್ಸಸ್ಸು ಏನು, ಆ ಅಂಕಿ ಅಂಶಗಳೆಲ್ಲ ಅವ್ರಿಗೆ ಹೇಳ್ತಾರೆ, ಅದು ನಡೆಯುತ್ತೆ, ಜನ ನೋಡ್ತಿದ್ದಾರೆ, ಸಂತೋಷ. ನನಗೆ ಸಕ್ಸಸ್ ಅಂತ ಅನ್ನೋದು ಬೇರೆ ಸರ್. ಹೇಗೆ ಅಂತಂದ್ರೆ, ಒಬ್ರು ಹೆಣ್ಮಗಳು ಫೋನ್ ಮಾಡಿ, ಸರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡಕ್ ಒಬ್ಬ ಕೈವ ಇರಲಿಲ್ಲ ಸರ್ ಅವತ್ತು ಅಂತ ಯಾರೋ ಹೇಳ್ತಾರೆ ಸರ್. ಅದು ನನಗೆ ಬಹಳ ತುಂಬಿ ಬರುತ್ತೆ. ನಾನು ಏನು ಮುಖ್ಯವಾಗಿ ಈ ಚಿತ್ರದಿಂದ ನಾನು ಹೇಳಕ್ ಕೊಟ್ಟಿದ್ದೇನು, ಹೆಣ್ಣನ್ನ, ನಮ್ಮನ್ನ ನಂಬಿದವ್ರನ್ನ ನಾನು ಆ ಟೆಲಿಕಾಸ್ಟ್ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಲೈನ್ ಏನಿದೆ, ಅದು ನನಗೆ ಈ ವಿಡಿಯೋ ನೋಡಿದಾಗ ಒಂದನ್ಸಿದ್ದು. ಕೈವ ಈಕೆಯನ್ನ, ಸಲ್ಮಾನನ್ನ ಬರೀ ಸಿನಿಮಾದ ಒಳಗಡೆ ಅಲ್ಲ, ಅಷ್ಟು ಜನಗಳ ಮಧ್ಯದಲ್ಲಿ ಎಲ್ಲಾ ಕಡೆ ಇವನವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದ ರೀತಿ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು. ಹೀಗೆ ಇರ್ಲಪ್ಪ, ಈ ಕೈವ ಪಾತ್ರ ನಿನ್ನ ಒಳಗಡೆನೆ ಇರಲಿ. ಎಷ್ಟೇ ಮುಂದೆ ಸಿನಿಮಾಗಳು ಮಾಡಿದ್ರು, ಎಷ್ಟೇ ಪಾತ್ರಗಳಲ್ಲಿ ನಾನು ಬಂದ್ರು ಕೂಡ ನಮ್ಮನ್ನ ನಂಬಿ ಬಂದಂತ ಹೆಣ್ಮಕ್ಳನ್ನ, ನಾವು ನಮ್ಮ ಸುತ್ತ ಇರೋ ಹೆಣ್ಮಕ್ಳನ್ನ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಹಾಗೆ ಇರಲಿ. ಸಂತೋಷ. ಆ ಸಿನಿಮಾ ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಇದು ದಾಟಿದ್ರೆ ಅದೇ ನಿಜವಾದ ಸಕ್ಸಸ್ ನನಗೆ. ಅದು ಫೋನ್ಗಳ ಮೂಲಕ ಬಂತು ಮತ್ತು ಹೆಣ್ಮಕ್ಳು ತುಂಬಾ ರೆಸ್ಪಾಂಡ್ ಮಾಡಿದ್ರು ನನಗೆ. ಇದೆಲ್ಲ ನನಗೆ ತುಂಬಿ ಬಂತು. ನಿಜ, ಇವತ್ತು ಏನೇನೋ ಕಾಂಪಿಟೇಷನ್ ಇದೆ. ಇವತ್ತಿನ ಸಕ್ಸಸ್ ನಾವು ಹೇಗೆ ಅಳಿತಾರೋ ನನಗೂ ಗೊತ್ತಿಲ್ಲ. 2 ಸಿನಿಮಾ ದೊಡ್ಡದು ಬರ್ತಾ ಇದೆ ನಾಡಿನಲ್ಲಿ. ಅದು ಒಂದು 3-4 ತಿಂಗಳಿಂದನೇ ಬುಕ್ ಆಗಿದ್ದಾರೆ ಅದರ ಥಿಯೇಟರ್ಗಳೆಲ್ಲ. ಅವ್ರ ಥಿಯೇಟರ್ನ ಬುಕ್ ಮಾಡಿದ ಸಂದರ್ಭದಲ್ಲಿ ನಾವು ಸಿನಿಮಾ ಡೇಟ್ ರಿಲೀಸ್ ಮಾಡೋದು ಡಿಸೈಡ್ ಮಾಡಿರಲಿಲ್ಲ. ಇದು ಏನೇನೋ ಇದೆ ಸರ್, ಇಲ್ಲಿ ನನಗೆ ಗೊತ್ತಿಲ್ಲ. ಆದರೆ ಜನ ಸಿನಿಮಾ ರೀಚ್ ಆಗ್ತಾ ಇದೆ, ಜನ ಫೋನ್ ಮಾಡ್ತಿದ್ದಾರೆ ನನಗೆ, ಅದು ನನಗೆ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಾನು ಒಬ್ಬ ಬರೆದವನಾಗಿ ಮತ್ತು ಇದನ್ನು ನಿರ್ದೇಶನ ಮಾಡಿದವನಾಗಿ ನಾನು ಸಂತೋಷವಾಗಿದ್ದೀನಿ. ನಮ್ಮ ಜೊತೆ ನೀವು ಸದಾ ನಿಂತಿದ್ದೀರಿ ಮಾಧ್ಯಮ ಮಿತ್ರರು. ನಿಮ್ಗೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಕಳೆದ 1.5-2 ವರ್ಷದ ಶ್ರಮ ಕೈವ ಇವತ್ತು ರಿಲೀಸ್ ಆಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡು ಎಂಟೈರ್ ಕರ್ನಾಟಕ ವಿಜಯ ಯಾತ್ರೆ ಮುಗಿಸಿ ಸಕ್ಸಸ್ ಮೀಟಲ್ಲಿ ಬಂದು ಕೂತಿದ್ದೀವಿ. ಸೊ ಈ ಜರ್ನಿ ಕುತ್ಕೊಂಡು ಹಿಂದೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹೇಳ್ತೀನಿ ಸರ್, ಹೇಳ್ತೀನಿ, ಆ ಥರ ಬೇಡ. ತುಂಬ ಖುಷಿ ಆಗ್ತೈತೆ. ಬಟ್ ಈ ಟೈಮಲ್ಲಿ ಒಂದಷ್ಟು ಜನಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಮೊದಲನೇದಾಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡಿಲ್ಲ. ಬಟ್ ನಾವೆಲ್ಲ ಚಿತ್ರರಂಗದವ್ರು ಒಂದೇ ಅಂತ ನಮ್ಮ ಡಿ ಬಾಸು ದರ್ಶನ್ ಸರ್ ಅವರು ನಮ್ಮ ಒಟ್ಟಿಗೆ ನಿಂತು ಪ್ರಚಾರ ಮಾಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅಭಿ ಸರ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟೋ ವರ್ಷದ ಫ್ರೆಂಡ್ಸು ಅನ್ನೋ ಥರ ಮಾತಾಡಿಸ್ತಾರೆ ಅವ್ರು ನೋಡಿದಾಗ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಚಿಕ್ಕಣ್ಣವ್ರಿಗೆ, ಆಶಾ ಭಟ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮತ್ತು ಮಾಧ್ಯಮ ಮಿತ್ರರು, ಪ್ರತಿಯೊಂದು ಹೊಸ ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ಗೂ ನಾವು ಇಂಡಸ್ಟ್ರಿಗೆ ಬಂದಾಗ ನಮ್ಗೆ ಯಾವ ಥರ ಪ್ರಚಾರ ಮಾಡ್ತಾರೆ, ಪ್ರೋತ್ಸಾಹಿಸ್ತಾರೆ, ಬೆಂಬಲಿಸ್ತಾರೆ ಅನ್ನೋದಿರ್ತದೆ. ನಮಗೂ ಅದಿತ್ತು. ಬಟ್ ಈ 1.5 ವರ್ಷ ನಮ್ಮ ಸಂಸ್ಥೆನ, ನಮ್ಮ ಚಿತ್ರಗಳನ್ನ ನಿರಂತರವಾಗಿ ಉತ್ತಮವಾಗಿ ಪ್ರದರ್ಶನ ಪಬ್ಲಿಕ್ಗೆ ರೀಚ್ ಮಾಡಿದ್ದೀರಾ. ಸೊ ನಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಎಂಟೈರ್ ಕನ್ನಡ ಇಂಡಸ್ಟ್ರಿ, ಯಾವುದೇ ಒಂದು ಸಂಸ್ಥೆಗಾಗಲಿ ಒಂದು ಹೊಸ ಇಂಡಸ್ಟ್ರಿ ಕಾಲಿಟ್ಟಾಗ ಒಂದು ಅಳುಕನ್ನೋದು ಇರ್ತದೆ. ಹೆಂಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಯಾವ ಥರ ನಮ್ಮನ್ನು ಬಳಸ್ಕೋಬೋದು, ಇಲ್ಲ ನಾವೇನಾರ ಮೋಸ ಹೋಗ್ತೀವ ಅಂತ ನೋಡಿದ್ರೆ ಈ 1.5 ವರ್ಷದಲ್ಲಿ ನಮ್ಗೆ ಒಂದು ಕಹಿ ಅನುಭವ ಆಗಿಲ್ಲ. ಸಾಕಷ್ಟು ಸಿಹಿ ಅನುಭವದ ಜೊತೆ ಕೂತಿದ್ದೀವಿ. ಸೊ ಎಂಟೈರ್ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೊಕ್ಕವಾದಂಥ ಇಂಡಸ್ಟ್ರಿ, ಯಾರು ಬೇಕಾದ್ರೂ ಬರ್ಬೋದು, ನಿಮ್ಮ ಕನಸುಗಳನ್ನ ಅಚೀವ್ ಮಾಡ್ಬೋದು. ಇಲ್ಲಿ ಎಲ್ಲರೂ ಒಂದೇ ಥರ ಸಪೋರ್ಟ್ ಮಾಡ್ತಾರೆ. ಸೊ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಮದಗಜ ಮಹೇಶ್ ಅವ್ರಿಗೆ ಅಲ್ಲಿ ಚಪ್ಪಾಳೆ ಒಂದು ಪಾಪ ಅವರು ಇದ್ದಾರೆ. ಮಹೇಶ್ ಅವ್ರಿಗೆ ಒಂದು ಸಿನಿಮಾನ ತುಂಬ ಚಿಕ್ಕ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಂಗೆ ರೀಚ್ ಮಾಡಿಸ್ಬೋದು ಅನ್ನೋದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಅವ್ರಿಗೆ, ಸ್ಟ್ರಾಟಜಿ ಇದೆ. ನಮ್ಮ ಸಿನಿಮಾ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಜನತೆಗೆ ರೀಚ್ ಆಗೈತೆ ಅಂದರೆ ತುಂಬ ದೊಡ್ಡ ಕ್ರೆಡಿಟ್ ಮಹೇಶ್ ಅವ್ರಿಗೆ ಹೋಗುತ್ತೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋಂಥ ಎಲ್ಲ ಕಲಾವಿದರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಯಾವುದೂ ತೊಂದರೆ ಆಗದೆ, ಮನಸ್ಸಿಗೆ ಏನೇ ಸಣ್ಣ ಪುಟ್ಟ ಬೇಜಾರು ಮಾಡೋಕ್ಕಳದೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗಳು, ಅವರು ಸ್ಕ್ರೀನ್ ಹಿಂದೆ ಕೆಲಸ ಮಾಡ್ತಾರೆ. DOP ಆಗಿರ್ಬೋದು, ಅಜಿನೀಶ್ ಅವರಾಗಿರ್ಬೋದು, ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಧರಣಿ ಅವರಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರು, ದಯಾ ಕಾಸ್ಟ್ಯೂಮರು, ಪ್ರೊಡಕ್ಷನ್ ಹುಬ್ಬಳ್ಳಿ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂಥ ಸತೀಶು, ಸುರೇಶ್ ಆ್ಯಂಡ್ ಮಧು, ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಂಟೆಂಟ್ ಕರಗದಾಗಿದ್ದರಿಂದ ಅವರ ಒಪ್ಪಿಗೆ ಇಲ್ಲದೆ, ಅವರ ಅನುಮತಿ ಇಲ್ಲದೆ, ಅವರ ಇದು ಇಲ್ಲದೆ ನಾವೇನೂ ಮಾಡೋಕ್ಕಾಗಲಿಲ್ಲ. ಸೊ ಡೇ 1 ನಾವಿದೀವಿ ಸರ್ ಮಾಡಿ, ಈ ಥರ ನಮ್ಮ ಕಲ್ಚರ್ ಇದು ಅಂತ ಹೇಳ್ಕೊಟ್ಟು ಜೊತೆ ನಿಂತು ಶೂಟಿಂಗ್ ಮಾಡೋವ್ರನ್ನೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆದಂಥ ರವೀಂದ್ರ ಅವರು, ಎಲ್ಲರಿಗೂ ಅನ್ನದಾತ್ರ ಅವರು, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸನ್ನು. ಅವ್ರ ಪಾರ್ಟ್ನರ್ಸ್ ಆದಂಥ ಚಂದ್ರಶೇಖರ್ ಆ್ಯಂಡ್ ಶ್ರೀಧರ್, ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇನಣ್ಣ ಹಿಂದೆ ಬಿಟ್ಟಿದ್ದೀವ? ಮ್ಯಾನೇಜರ್ ಕೆಪಾಸಿಟಿ ಇರೋದು ತುಂಬ ಎಲ್ಲರನ್ನ ಸಮಾಧಾನ ಎಲ್ಲರೂ ಬರೋ ನಿಮ್ಮಲ್ಲಿ. ಥ್ಯಾಂಕ್ ಯು ಸರ್. ನೀನು ಸರ್. ಆಮೇಲೆ ಮೈಸೂರು ಜನ 45 ದಿನ ನಿರಂತರವಾಗಿ ಶೂಟ್ ಮಾಡಿದ್ದೀನಿ. ಅದು ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾವುದೇ ತೊಂದರೆ ಮಾಡಿಲ್ಲ, ತುಂಬ ಸಪೋರ್ಟ್ ಆಗಿದೆ. ಯಾಕಂದ್ರೆ ಬಿಕಾಸ್ ನಮ್ಮ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಮೈಸೂರಿಗೆ ಹೋಗಬೇಕು, 80s ಪೀರಿಯಡ್ ತೋರಿಸ್ಬೇಕಂದ್ರೆ. ಸೊ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್, ಬಿಗಿನಿಂಗಿಂದ ನಮಗೆ ಪಬ್ಲಿಸಿಟಿವರೆಗೂ ಎಲ್ಲ ಕಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಕೈವಾರ ಚಿತ್ರತಂಡದಿಂದ ಸ್ಪೆಷಲ್ ಥ್ಯಾಂಕ್ಸು. ಆ್ಯಂಡ್ ಕನ್ನಡ ಜನತೆ, ಕನ್ನಡ ಆಡಿಯನ್ಸು, ಕನ್ನಡ ಪೀಪಲ್ಗೆ ಈ ಸಿನಿಮಾ ಮಾಡುವಾಗ 100% ಸಕ್ಸಸ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಬಟ್ ಇಷ್ಟು ದೊಡ್ಡ ಸಕ್ಸಸ್ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ತುಂಬ ದೊಡ್ಡ ಸಕ್ಸಸ್ ಕೊಟ್ಟಿದ್ದೀರಾ. ಈ ಸಕ್ಸಸ್ ಇನ್ನಷ್ಟು ಸಿನಿಮಾಗಳನ್ನ ಮಾಡೋಂಥ ಮನಸ್ಥಿತಿ ಬರ್ತದೆ ನಮಗೆ. ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸು. ಇದೇ ರೀತಿ ಕನ್ನಡ ಎಲ್ಲ ಸಿನಿಮಾಗಳನ್ನೂ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿ. ಸೊ ನಮ್ಮ ಸಂಸ್ಥೆ 2ನೇ ಸಿನಿಮಾ ಅಂತ ಲವ್ಲಿ ನೆಕ್ಸ್ಟ್ ಇಯರ್ ಬರ್ತಾ ಇದೆ. ಅದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅದಕ್ಕೂ ಇದೇ ರೀತಿ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಅದಾದಮೇಲೆ ಐ ಶುಡ್ ಸೇ ಥ್ಯಾಂಕ್ಸ್ ಟು ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್. ನಮಗೆ ಫಸ್ಟು ಒಂದು ದೊಡ್ಡ ಮಟ್ಟದ ಅಮೌಂಟನ್ನು ಕೊಟ್ಟು ಈ ಸಿನಿಮಾ ನಾನು ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ತುಂಬ ಚೆನ್ನಾಗಿ ಒಂದು ಥಿಯೇಟರ್ ಸೆಟಪ್ ಮಾಡೋದು ಇದೊಂದು ಕಲೆ ರೀ. ಸಿನಿಮಾ ಮಾಡೋಕ್ಕಿಂತ ಅದೊಂದು ದೊಡ್ಡ ಕಲೆ. ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು.
ನಮಸ್ಕಾರ, ಶುಭ ಸಂಜೆ. ಎಲ್ಲ ನೈಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಒಳ್ಳೆ ಡಿನ್ನರ್ ಪಾರ್ಟಿ ಇದೆ. ಸೊ ಮೊದಲನೇದಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಧನ್ಯವಾದಗಳು. ನೀವು ಕೊಟ್ಟಂತ ಪ್ರೋತ್ಸಾಹ, ನೀವು ಕೊಟ್ಟಂತ ಪುಷ್, ಇವತ್ತು ನಮ್ಮ ಸಿನಿಮಾ ಕೈವಾದ ಸಕ್ಸಸ್ ಮೀಟ್ ನಡೀತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು, ನಿಮ್ಗಳಿಂದ. ಸೊ ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಇನ್ನು 50ನೇ ದಿನದ ಸಕ್ಸಸ್ ಮೀಟಿಗೆ ಮತ್ತೊಮ್ಮೆ ಸಿಗೋಣ. ನನ್ನ ಪಾತ್ರ ಈಗಾಗಲೇ ಎಲ್ಲರೂ ಮೆಚ್ಕೊಂಡಿದ್ದಾರೆ, ರೋಸಿ ಅನ್ನೋ ಪಾತ್ರ. ನೀವು ಎಲ್ಲ ಸಿನಿಮಾ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿದ್ದೀರಾ ಅಲ್ವಾ? ಹೌದಾ ಇಲ್ವಾ? ಅಣ್ಣ ತಮ್ಮ ನಿಮ್ಗೆ ಹೇಳ್ತಾ ಇರೋದು ನೋಡಿದ್ದೀರಲ್ವಾ? ಸೊ ಎಸ್, ಅಲ್ಲ ಅಣ್ಣ ತಮ್ಮ ಅಂದ್ರೆ ಯಾರು ಹೇಳಲ್ಲ ಅಂದ್ರು ನಮ್ಮ ಹೀರೋ ಸರು. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಸಕ್ಸಸ್ ಮೀಟ್ ನೋಡೋದಕ್ಕೆ ನಾವೆಲ್ಲ ಆಕ್ಟರ್ಸ್ ಕಾಯ್ತಾ ಇರ್ತೀವಿ. ಎಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೋತೀವಿ, ಎಷ್ಟು ಸಿನಿಮಾಗಳು ಒಂದು ವಾರ ತನಕ ಬಂದು ಸಕ್ಸಸ್ ಮೀಟ್ಗಿನೇ ಕಾಲಿಟ್ಟಿದ್ದಕ್ಕೆ ಹೊರಟೋಗುತ್ತೆ. ಬಟ್ ಈ ಒಂದು ಸಿನಿಮಾ ಇಲ್ಲಿವರೆಗೂ ಬಂದಿದೆ, ಅದಕ್ಕೆ ಮುಖ್ಯ ಕಾರಣ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಸರ್. ಅವರ ಒಂದು ಗಟ್ಟಿಯಾದ ಒಂದು ಕತೆ, ಆ ಕತೆಗೆ ತಕ್ಕಂಥ ಪಾತ್ರಗಳನ್ನ ಅವರು ಆಯ್ಕೆ ಮಾಡಿಕೊಂಡ್ರು. ಅದರಲ್ಲಿ ನಮ್ಮ ಹೀರೋ ಅವರು ಧನ್ವೀರು, ಮೇಘಾ ಶೆಟ್ಟಿ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಷ್ಟಲ್ಲದೆ ಐ ಮೀನ್ ಆಸ್ ಅ ಟೀಮ್ ನಾವು ಇವಾಗ ಫ್ಯಾಮಿಲಿ ಆಗ್ಬಿಟ್ಟಿದ್ದೀವಿ. ವಿಜಯ್ ಯಾತ್ರೆ ಎಲ್ಲ ಆದ್ಮೇಲೆ ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ಗಳು ನಮ್ಗೆ ಆಕ್ಚುಲಿ ಇದೆ ತುಂಬ ಹಂಚ್ಕೊಳ್ಳೋದಕ್ಕೆ. ಆದರೆ ಸಮಯ ತುಂಬ ಕಮ್ಮಿ ಆಗಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಮಾತಾಡ್ತೀನಿ. ಸೊ ಈ ಸಿನಿಮಾ ಯಾರೆಲ್ಲ ನೋಡಿದ್ದೀರಾ, ದಯಮಾಡಿ ಸಿನಿಮಾನ ನೋಡಿ. ನಮ್ಮ ಮಂಜು ಸರ್ ಆಗಿರ್ಬೋದು, ನಮ್ಮ ರಾಘವ್ ಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಸಖತ್ತಾಗಿ ನಟನೆ ಮಾಡಿದ್ದಾರೆ. ನೀವೆಲ್ಲರೂ ಹೇಳ್ತೀರಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ನಟರು ಕೂಡ ಇದ್ದಾರಾ ಅಂತ. ಅಂಡ್ ನಮ್ಮ ಗಿರಿರಾಜ್ ಸರ್ ಅವರು ಡೈರೆಕ್ಷನ್ ಜೊತೆ ನಟನೆಯನ್ನ ಮಾಡಿದ್ದಾರೆ. ಮಹಾಂತೇಶ್ ಅವರು ಬೆಸ್ಟ್ ಕಮಿಡಿಯನ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ನಮ್ಮ ಸಿನಿಮಾ ಬಗ್ಗೆ ನಾವೇ ತುಂಬ ಹೊಗಳ್ಕೊಂಡ್ರೆ ತಪ್ಪಾಗುತ್ತೆ. ದಯಮಾಡಿ ಫಿಲ್ಮ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಕೈಲಾಸ ಸಕ್ಸಸ್ ಮೀಟಲ್ಲಿದ್ದೀವಿ. ನನ್ಗಳು ಬರೋಣ. ಓಕೆ, ಸಪೋರ್ಟ್ ಮಾಡಿದ ನಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕೈವಾರ ಅಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಯತೀರ್ಥ ಸರ್ಗೆ ನನಗೆ ಥ್ಯಾಂಕ್ಸ್ ಹೇಳ್ತೀನಿ, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹಾಗೆ ಪ್ರೊಡಕ್ಷನ್ ಹೌಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಿಮ್ಮ ಎನರ್ಜಿನೇ ನಮಗೆ ಶ್ರೀರಕ್ಷೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಮಹಂತೇಶ್ ಅವರೇ. ಉಗ್ರಂ ಮಂಜು ಎಲ್ರಿಗೂ ಬಹಳ ಪ್ರಮುಖವಾದ ಪಾತ್ರ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕೆ ಎಲ್ಲರೂ ನೀವೆಲ್ಲ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕೈವಾರ ಸಿನಿಮಾಗೆ. ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡಿ ನಮ್ಮನ್ನು ಯಶಸ್ಸುಗೊಳಿಸಿರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ನನಗೆ ಈ ಪಾತ್ರ ಸಿಕ್ಕಿ ನಾನು ಈ ತಂಡದೊಳಗೆ ನಾನು ಒಂದು ಮುಪ್ಪಟ್ಟು ತಂಬು ಅನ್ನೋ ಒಂದು ಪಾತ್ರ ಮಾಡಿ ಇಡೀ ಕರ್ನಾಟಕದ ಜನತೆ ಪ್ರೀತಿ ವಿಶ್ವಾಸ ಸಂಪನ್ನ ಮಾಡೋದಕ್ಕೆ ಒಳ್ಳೆ ನಟನೆ ಮಾಡಿದ್ದೀನಿ ಅನ್ನಿಸ್ಕೊಳ್ಳೋಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದ ಜಯತೀರ್ಥ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದ ನಾಯಕ ನಟ ತಂಗಿಯವರ ಒಂದು ಸರಳತೆ, ಅವರ ಒಂದು ಒಳ್ಳೆ ಗುಣ, ಅಂದರೆ ಎಲ್ಲ ಕಲಾವಿದರು ಒಂದೇ, ನಾನು ಹೀರೋ, ನಾನು ಬೇರೆ ಕಲಾವಿದರು ಎಲ್ಲರೂ ಈ ಥರ ತುಂಬ ಇರಬೇಕು ಆ ಸ್ಕ್ರೀನಲ್ಲಿ, ಆ ಥರದ್ದು ಏನೂ ಇದೆ. ಒಂದು ಪಾತ್ರವಾಗಿ ಅವ್ರ ಕೈವಾರ ಒಂದು ಪಾತ್ರವಾಗಿ ಮಾಡಿ ನಮಗೆಲ್ಲರಿಗೂ ಎಲ್ಲ ಪಾತ್ರಗಳಿಗೂ ಅದೇ ಸರಿ ಸಮವಾಗಿ ಎಲ್ಲ ಪಾತ್ರಗಳಿಗೂ ಒಂದು ಪ್ರಾಮುಖ್ಯತೆ ಕೊಡೋದ್ರಲ್ಲಿ ನಿರ್ದೇಶಕರು ಏನಾಯಿತು ಅದಕ್ಕೆಲ್ಲ ಬದ್ಧವಾಗಿ ಇವತ್ತು ನಾವು ಏನು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊತೀವೋ ಅದಕ್ಕೆ ಪ್ರಮುಖವಾದ ಕಾರಣ ಧನ್ವೀರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಳ್ಳೆ ಗುಣಕ್ಕೆ, ನಿಮ್ಮ ಸರಳತೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮೇಘಾ ಶೆಟ್ಟಿ ಅವರು ಇರ್ಬೋದು, ಆಮೇಲೆ ನಮ್ಮ ರೋಸಿಗೆ, ಆಮೇಲೆ ನಮ್ಮ ಎಲ್ಲ ಅದೇ ರೀತಿ ರಂಗಭೂಮಿ ಕಲಾವಿದರಿಗೆ ಬಹಳಷ್ಟು ಅವಕಾಶ ಮಾಡಿಕೊಟ್ಟಿರೋದು ಈ ಸಿನಿಮಾದಲ್ಲಿ. ಹಾಗೆ ರಾಘು ಶಿವಮೊಗ್ಗ ಇರ್ಬೋದು, ಆಮೇಲೆ ಗಿರಿದಾಸ್ ಅಣ್ಣ ಇರ್ಬೋದು, ಇವರೆಲ್ಲರೂ ನನ್ನ ಜೊತೆ. ಆಮೇಲೆ ಇವರು ನಮ್ಮ ನಂದ ಸರ್, ಅವ್ರು ಬರಲಿಲ್ಲ, ನಂದ ಸರ್ ಇರ್ಬೋದು, ಇವರಿಗೆಲ್ಲರೂ ನನಗೆ ಸೆಟ್ಟಲ್ಲಿ ಬಹಳ
ಬಹಳನೇ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನನಗಿಂತ ಸೀನಿಯರ್ ಆ್ಯಕ್ಟರ್ಸ್ ಅವರು ಯಾವುದೇ ಒಂದು ಸೀನ್ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು, ಈ ರೀತಿ ತೊಗೊಂಬಂದು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ರತಿಯೊಬ್ಬರ ಕಡೆಯಿಂದಲೂ ಬಹಳ ಪಾಸಿಟಿವ್ ಆಗಿದ್ದರಿಂದ ಹೆಲ್ತಿ ಕಾಂಪಿಟೇಷನ್ ಅನ್ನೋದಿತ್ತಲ್ಲ ಆ್ಯಕ್ಟರ್ಸಲ್ಲಿ, ಆ ಕಾಸ್ಟಿಗೆ ಅದ್ಭುತವಾಗಿದೆ. ಅದರಲ್ಲಿ ಹೆಲ್ತಿ ಕಾಂಪಿಟೇಷನ್ ಇತ್ತಲ್ವ, ನಾವು ಪ್ರತಿದಿನ ಸೆಟ್ಟಲ್ಲಿ ಗಿಲ್ಲಾ ಸರ್ ಅಂತೂ ನನಗೆ ಒಂದೊಂದು ಡಿಕ್ಷನರಿ ನೋಡೋದಕ್ಕೆ ಆಗುತ್ತೆ. ಅವ್ರನ್ನ ಭಾಷೆ ಶುದ್ಧತೆ ಇರ್ಬೋದು, ಆಮೇಲೆ ನಮ್ಗೆ ಹೇಳ್ಕೊಡೋದು ಪ್ರತಿಯೊಂದು ನಿರ್ದೇಶಕರು ಬೇರೆದ್ರಲ್ಲಿ ಎಲ್ಲರೂ ಬಿಸಿ ಇರ್ತಾರೆ, ಇವುಗಳು ಎಲ್ಲರೂ ನಮಗೆ ಹೇಳ್ಕೊಡೋದ್ರಲ್ಲಿ ಹೇಳ್ಕೊಡ್ತಿದ್ರು. ಹಾಗೆ ಇಡೀ ತಂಡ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಶ್ವೇತಪ್ರಿಯ ಅವರ ಡಿಒಪಿ ಇರ್ಬೋದು, ಆಮೇಲೆ ಅರ್ಜುನ್ ಮಾಸ್ಟರ್ ಇರ್ಬೋದು, ಆಮೇಲೆ ಧರಣಿ ಆರ್ಟ್ ಡೈರೆಕ್ಷನ್ ಇರ್ಬೋದು, ಇದನ್ನೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಸೇರಿ ಮಾಡಿರೋದಕ್ಕೋಸ್ಕರನೇ ಇವತ್ತು ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿ ಇವತ್ತು ಸಕ್ಸಸ್ ಮೀಟಲ್ಲಿ ನಿಮ್ಮ ಮುಂದೆ ಕೂತ್ಕೊಳ್ಳೋ ಕಾರಣ ಆಯಿತು. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರೊಡ್ಯೂಸರ್ ಟೀಮ್ ಬಾಲು ಸರು, ಕೃಷ್ಣ ಸಾರು, ಮತ್ತು ಅಪ್ಪು, ಹಾಗೆ ರವೀಂದ್ರ ಸರ್ ಪ್ರೊಡ್ಯೂಸರು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾಸ್ಟ್ಯೂಮ್ ದಯಾ ಅನ್ನೋದ್ರಿಂದಲೇ ನನಗೆ ಈ ಪಾತ್ರ ಸಿಕ್ಕಿದ್ದು. ಒಂದು ಕಾರಣಾಂತರಗಳಿಂದ ಒಂದು ಕಾಸ್ಟ್ಯೂಮ್ ಹೇಗಿರುತ್ತೆ ಅಂತ ದೂರದರ್ಶನ್ ಸಿನಿಮಾದಲ್ಲಿ ನಂದು ಕಾಸ್ಟ್ಯೂಮ್ ಇತ್ತು 80s. ಆ ಫೋಟೋ ತೊಗೊಂಡೋಗಿ ಆ ರೆಫರೆನ್ಸ್ಗೋಸ್ಕರ ತೋರಿಸಿದ್ರು ಜಯತೀರ್ಥ ಸರ್ಗೆ. ಆ ರೆಫರೆನ್ಸ್ ತೋರಿಸಿದ್ರು ಜಯತೀರ್ಥ ಸರ್ಗೆ, ಹೌದಲ್ವ ಮಂಜು ಇದ್ದಾರಲ್ಲ, ಮಂಜು ಕೈ ಪಾತ್ರ ಮಾಡಿಸ್ಬೋದು ಅಂತೇಳಿ ಅವತ್ತು ದಯಾಣ, ಥ್ಯಾಂಕ್ ಯು ಸೋ ಮಚ್ ಕಾಸ್ಟ್ಯೂಮ್ ದಯಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ಫೋಟೋ ತೋರಿಸಿಲ್ಲ ಅಂದರೆ ಇವತ್ತು ಕೈ ಮತ್ತೆ ಗೊತ್ತಿಲ್ಲ ಅದು. ಹಾಗಾಗಿ ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಟೀಮ್ ನಾಗೇಶನ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲರಿಂದಲೂ ಕೈವ ಈ ಟೀಮ್ ವರ್ಕು, ಈ ಸಕ್ಸಸ್ಸು ಇನ್ನು ಮುಂದೆ ಇನ್ನೂ 50 ಡೇಸು ಜಾನ್ವಿ ಅವರು ಹೇಳಿದಂಗೆ ಇನ್ನೂ ಸಕ್ಸಸ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. ದಯವಿಟ್ಟು ಸಿನಿಮಾ ನೋಡದೇ ಇರೋರು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕೈವ ಸಕ್ಸಸ್ ಬಂದಿರುವ ಎಲ್ಲರಿಗೂ ಧನ್ಯವಾದಗಳು. ಈಗ 2ನೇ ವಾರ ಮುಂದುವರಿತಾ ಇದೆ ನಮ್ಮ ಸಿನಿಮಾ. 50 ಡೇಸ್ ಫಂಕ್ಷನಲ್ಲಿ ಮತ್ತೆ 100 ಡೇಸ್ ಫಂಕ್ಷನಿಗೆ ಸಿಗೋಣ. ಮಾತೆಲ್ಲ ರಿಸರ್ವ್ ಮಾಡಬೇಡಿ ಸರ್, ಸ್ವಲ್ಪ ಆದ್ರೆ ಮಾತಾಡಿ. ಏನಂದ್ರೆ ನೋಡಿ, ಮಾಧ್ಯಮದವ್ರಿಗೆ ಚೆನ್ನಾಗಿ ಗೊತ್ತು, ಅದಕ್ಕಾಗಿ ಕನ್ನಡಿಗರಿಗೆ ಪೂರ್ವಕ ನಮನಗಳು ನಿಮ್ಮ ಪಾದಾರವಿಂದಕ್ಕೆ. ಪ್ರತಿ ಸಲ ಸಿನಿಮಾ ಮಾಡಿದವರು ಎಲ್ಲದು ಕಳೆದ 2 ವರ್ಷದಲ್ಲಿ ಗೋಳ್ ಕಥೆಗಳೇ ಆಗ್ತಾ ಇತ್ತು. ಮಾಡ್ತಿದ್ರು ಅಥವಾ ಅಯ್ಯೋ ಸಿನಿಮಾ ಬರಬೇಡಿ ಎಲ್ಲ ಒಂದು ಕಡೆ ಇಂತಹ ಮಾಡಿದವರಿಗೂ ನೋಡಿದವರಿಗೂ ಮಾಧ್ಯಮದವರಿಗೂ ಯಾರು ಅಳ್ತಾ ಇಲ್ವಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕಥೆ ಯಾರು ನೋಡ್ತಾರೆ, ಕನ್ನಡಿಗ ನೋಡ್ತಾ ಇಲ್ಲ, ಕನ್ನಡಿಗರೆ ಕನ್ನಡ ಬಳಸಬೇಕು ಅಂತಲೇ ಹೇಳ್ತಾ ಇರೋದು ನಮ್ಮ ಸಿನಿಮಾ ಒಂದು ಅಪವಾದ ಆಗಿರೋದು. ಅದು ಈಗ ನೆಕ್ಸ್ಟ್ ವೀಕಿಂದ ಏನಾಗುತ್ತೆ ಗೊತ್ತಿಲ್ಲ. ಸಲಾರು ಎಲ್ಲ ಸಿನಿಮಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಿಂತುವಲ್ಲ. ಈ ಬರಗಾಲದಲ್ಲೂ ನಾವು ಒಂದು ಬೋರ್ವೆಲ್ ತೋಡಿ ನೀರು ಹೊರಗೆ ತೆಗೆಸಿದ್ವಲ್ಲ, ಅದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲಕ್ಕೆ, ಕನ್ನಡಿಗರ ಪ್ರೀತಿಗೆ ಧನ್ಯವಾದಗಳು. ಆಮೇಲೆ ಅದೇನಾಗುತ್ತೆ, ಈಗ ಸ್ವಲ್ಪ ಮಂಜು ಸರ್ ಹೇಳ್ದಂಗೆಲ್ಲ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ದೊಡ್ಡ ವಿಷಯ. ಜಸ್ಟ್ ಒಂದು ಟೀಮ್ ಡಿಸ್ಕಷನಲ್ಲಿ ಏನಾಗ್ತಾ ಇತ್ತು, ಅದು ಜೆನ್ಯೂನ್ಲಿ ನಾನು ಉತ್ತರ ಕನ್ನಡ ಹೋಗ್ಬೇಕಾಗಿರೋದು, ಮಂಡ್ಯ ಮೈಸೂರಿಗೆಲ್ಲ ಹೋದಾಗ ಅಲ್ಲಿ RP ಆಗಿರ್ಬೋದು ಅಥವಾ ಜನರು ಬೇಸಿಕ್ಲಿ ಥಿಯೇಟ್ರ್ ಓನರ್ಗಳು ಎಲ್ಲರೂ ಸೇರಿ ಒಂದು ಮಾಡಿ ಸರ್ ಇಂಥದ್ದು ಬೇಕು ಸರ್ ಇಂಥದ್ದು ಬೇಕು ಸರ್ ಅಂತ ಹೇಳಿದ್ರೆ, ಈಗ ಒಂದು ಕಡೆ ಪೋಸ್ಟ್ ಕೋವಿಡ್ ಆದಮೇಲೆ ಒಂಥರ ಭಯ ನಮಗೆ ಮೇಕರ್ಸ್ಗಳಿಗೆ, ಆ್ಯಕ್ಟರ್ಸ್ಗಳಿಗೆ ಒಂಥರ ಯಕ್ಷ ಪ್ರಶ್ನೆ ಆಗಿರ್ಬೋದು. ಇಂತಹ ಗೆಲುವುಗಳು ನಮಗೆ ಮುಂದೆ ಹೋಗೋದಕ್ಕೆ ಭರವಸೆ ನೀಡುತ್ತೆ. ಹಾಗಾಗಿ ಈ ಭರವಸೆಗೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಂಡದ ಋಣಿಯಾಗಿದ್ದೇನೆ. ಗಿರಿರಾಜ್ ಸರ್ ಧನ್ಯವಾದ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಟು ಎಂಟೈರ್ ಕೈವಾ ಟೀಮ್. ಸೊ ಆಲ್ರೆಡಿ ಇವಾಗ ಕೈವಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ 25 ಡೇಸ್ ಕಂಪ್ಲೀಟ್ ಮಾಡಿ ಇವತ್ತೊಂದು ಸಕ್ಸಸ್ ಮೀಟ್ ನಾವಿಲ್ಲಿ ಸೇರಿದ್ದೀವಿ. ಇದರಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದಕ್ಕೆ ನನಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಒಂದು 10 ದಿನದಿಂದ ನನ್ನ ತಲೆಯಲ್ಲಿ ದಿನ ಒಂದು ಹಾಡು ಕೇಳ್ತಿರೋದು ಸಂಕ್ರಾಂತಿ ಹಾಡು. ಸೊ ಅದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಆಗಿಬಿಟ್ಟಿದೆ ಇವಾಗ. ಸೊ ಎವ್ರಿ ಡೇ ಕಾರಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಆ ಸಾಂಗ್ ಕೇಳಿನೇ ಆಮೇಲೆ ಬೇರೆ ಸಾಂಗ್ ಕೇಳ್ಸೋದು ಹಾಗಾಗಿದೆ. ಈ ಕೈವಾ ನನಗೆ ಆಲ್ರೆಡಿ ಪಾಸಿಟಿವ್ ಎಲ್ಲ ರಿವ್ಯೂಸ್ ಬರ್ತಾ ಇತ್ತು. ನಾನು ಆ್ಯಕ್ಚುಲಿ ಬೇರೆ ಒಂದು ಸಿನಿಮಾ ಮೀಟಿಂಗ್ಗೆ ಅಂತ ಮೊನ್ನೆ ಬಂದಾಗ ನಾನು ಫಸ್ಟ್ ಅದೇ
ಮೂವಿ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅನಿಸ್ತು ಇಲ್ಲ, ಕೈವ ಸಿನಿಮಾ ನಾನು ಇಲ್ಲಿ ನೋಡೋದಿಲ್ಲ. ಯಾಕೆ ಅಂತಂದರೆ ಇಡೀ ಚಿತ್ರತಂಡದ ಜೊತೆ ದುಬೈಯಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋನಲ್ಲಿ ನಾನು ನೋಡಬೇಕು ಅಂತ ಒಂದು ಆಸೆ ನನಗಿದೆ. ಸೊ ಅದಕ್ಕೆ ತಯಾರಿ ಕೂಡ ನಾವು ಮಾಡ್ತಾ ಇದ್ದೀವಿ, ನಿರ್ಮಾಪಕರ ಜೊತೆ ಮಾತಾಡ್ತಾ ಇದ್ದೀವಿ. ಕೆಲವು ಪ್ರೊಸೀಜರ್ಸ್ ಇರೋದ್ರಿಂದ ಸೊ ನಮಗೆ ಅಲ್ಲಿ ಓವರ್ಸೀಸಲ್ಲಿ ರಿಲೀಸ್ ಮಾಡೋಕ್ಕೆ ಅಲ್ಲಿಂದ ಬೇರೆ ಪ್ರೊಸೀಜರ್ಸ್ಗಳಿರುತ್ತೆ, ಅದು ಕೆಲಸ ನಡೀತಾ ಇದೆ. ಸೊ ಡೇಟ್ ಯಾವಾಗ ಅಂತ ಇನ್ನೂ ನಾವು ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಜಾನ್ವರಿ ಅಂತ ಅಂದ್ಕೊಂಡಿದ್ವಿ. ಸೊ ಎಲ್ಲ ಆದಷ್ಟು ಬೇಗ ಆದರೆ ಸೊ ನಮ್ಮ ಜಾನ್ವರಿಲಿ ಅಲ್ಲಿ ಓವರ್ಸೀಸಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಜೊತೆಗೆ ಎಲ್ಲ ಗಲ್ಫ್ ರೀಜನ್, ಕತಾರ್, ಬಹರೇನ್ ಆಗಿರ್ಬೋದು, ಒಮಾನ್ ಆಗಿರ್ಬೋದು, ಸೊ ಅವ್ರನ್ನೂ ಎಲ್ಲ ಗಲ್ಫ್ ರೀಜನ್ ಇದರಲ್ಲಿ ನಾವು ರಿಲೀಸ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಟ್ಟಿದ್ದೀವಿ. ಸೊ ಅಲ್ಲಿ ಏನಾಗಿತ್ತು ಅಂದರೆ ಕಳೆದ ಒಂದು 10 ವರ್ಷದಿಂದ ನಾನು ಏನಿದ್ದೀನಿ ಅಲ್ಲಿ, ನಾನು ಹೋದಾಗ ಸ್ಟಾರ್ಟಿಂಗ್ ಎಲ್ಲ ಕನ್ನಡ ಸಿನಿಮಾ ಅನ್ನೋದೊಂದು ತುಂಬ ಮಿಸ್ ಮಾಡ್ತಿದ್ದೆ. ಎಲ್ಲೋ ಇನ್ನೊಂದು ಅಲ್ಲೊಂದೊಂದು ಬೆರಳಿಕೆಯಲ್ಲಿ ಕನ್ನಡ ಚಿತ್ರ ಅಲ್ಲಿ ರಿಲೀಸ್ ಆಗ್ತಾ ಇತ್ತು. ಏನಪ್ಪ ಇದು ಕನ್ನಡ ಸಿನಿಮಾಗಳೇನು ಬರೋದಿಲ್ಲ, ಒಳ್ಳೊಳ್ಳೆ ಚಿತ್ರಗಳು ಬಂದರೂ ಕೂಡ ಅಲ್ಲಿ ಬರ್ತಾ ಇರಲಿಲ್ಲ. ಯಾಕೆಂದರೆ ಅಯ್ಯೋ ಜನ ಬರ್ತಾರೋ ಇಲ್ವೋ ಅನ್ನೋದು ಅದೊಂದು ಇದಿತ್ತು. ಖಂಡಿತ ಅಲ್ಲ, ಯಾವುದೇ ದೊಡ್ಡ ಸಿನಿಮಾ ಅಲ್ಲಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಕನ್ನಡ ಚಿತ್ರ ಒಂದು ಕ್ವಾಲಿಟಿ ಆಗಿರ್ಬೋದು, ಟೆಕ್ನಿಕಲ್ ಇದಾಗಿರ್ಬೋದು, ಅದು ಬೇರೆ ಲೆವೆಲಲ್ಲೇ ಇದೆ. ಅದು ಪ್ರತಿಯೊಬ್ಬರಿಗೂ ದುಬೈಲಿ ಬೇರೆ ರಾಜ್ಯದವರಾಗಿರ್ಬೋದು, ಬೇರೆ ಸ್ಟೇಟ್ ಆಗಿರ್ಬೋದು, ಬೇರೆ ಕಂಟ್ರಿ ಆಗಿರ್ಬೋದು, ಎಲ್ಲರಿಗೂ ಬಂದು ಇವಾಗ ಹೆಂಗಾಗಿದೆ ಅಂತಂದರೆ ಬೇರೆ ನಮ್ಮ ನೆಲ ರಾಷ್ಟ್ರ ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಯವ್ರು ಬಂದು ಕನ್ನಡ ಸಿನಿಮಾ ಬಗ್ಗೆ ಕೇಳೋಷ್ಟು ನಮ್ಮ ಕನ್ನಡ ಚಿತ್ರರಂಗ ಬೆಳೆದಿದೆ ಅನ್ನೋದು ನನ್ನೊಂದು ಹೆಮ್ಮೆ ವಿಷಯ. ಸೊ ಒಳ್ಳೆ ಕಂಟೆಂಟ್ ಚಿತ್ರ ಬಂದರೆ ನಮ್ಮ ಕಡಲಾಚೆ ಕನ್ನಡಿಗರು ಯಾರಿಗಾದರೂ ಖಂಡಿತ ಅವರೆಲ್ಲ ನೋಡಿ ಹರಿಸಿ ಹಾರೈಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಸೊ ಈ ಒಂದು ಕೈವ ಚಿತ್ರನೂ ಕೂಡ ಆದಷ್ಟು ಬೇಗ ಅಲ್ಲಿ ನಾವು ರಿಲೀಸ್ ಮಾಡೋ ಎಲ್ಲ ಪ್ರಯತ್ನದಲ್ಲಿದ್ದೀವಿ. ಸೊ ಅಲ್ಲೂ ಕೂಡ ನಾವು ಖಂಡಿತ ಈ ಒಂದು ಕೈವ ಸೂಪರ್ ಡೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಕೈವ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಇದು ಮಾಡಿದ್ದು ಫಸ್ಟ್ ವೀಕು 280 ಇದೆ ಪ್ರೆಸೆಂಟು, 35 ನಾವು ಆ್ಯಡ್ ಮಾಡಿದ್ವಿ. ಬಟ್ ಕಾಂಪಿಟೇಷನ್ ಇರೋದು ಸತ್ಯ. ಇವಾಗ ಸಲಾರ್ ಆಗಿರ್ಬೋದು, ಟಂಕಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಬಟ್ ನಾವು 150 ಸ್ಕ್ರೀನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಮಾಡ್ತೀವಿ ಜಾಬ್ ಥರ್ಡ್ ವೀಕ್ ಕಂಟಿನ್ಯೂ ಮಾಡ್ತೀವಿ 150 ಸ್ಕ್ರೀನ್ ಅಂತೂ ಮಾಡೇ ಮಾಡ್ತೀವಿ. ಸೊ ಮಲ್ಟಿಪ್ಲೆಕ್ಸಲ್ಲಿ ಅದು ಎಲ್ಲಿ ಅಂದರೆ ಅವ್ರಿಗೂ ಏನಾಗ್ತಿದೆ ಅಂತಂದರೆ ಈಗ 1,500 ರೂಪಾಯಿ ಪರ್ ಟಿಕೆಟ್ ಮಾಡಿದ್ದಾರೆ ಸರ್ ಸಲಾರು. ಡಂಕಿ 1,500 ಟಿಕೆಟ್ ಮಾಡಿದ್ದಾರೆ. ಜನ ಓವರ್ ನೈಟ್ ಅದು ಬುಕ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಸಿನಿಮಾ 150 ರೂಪಾಯಿ ಟಿಕೆಟು, 110 ರೂಪಾಯಿ ಟಿಕೆಟ್, 80 ರೂಪಾಯಿ ಟಿಕೆಟು ಇದೆ ಇವತ್ತು ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾ ಕರ್ನಾಟಕದಲ್ಲಿ. ಬಟ್ 1,500 ಕೊಟ್ಟರು ಟಿಕೆಟು ಬುಕ್ಕಿಂಗ್ ಆಗುವಂಥ ಪರಿಸ್ಥಿತಿಲಿ ಇದೀವಿ ನಾವು. 5 ಗಂಟೆ ಶೋ, ಮಾರ್ನಿಂಗ್ 5 ಗಂಟೆ ಶೋ 1,500 ರೂಪಾಯಿ ರೇಟ್ ಇರುತ್ತೆ. ನಾವು ಕನ್ನಡ ಬುಕ್ ಮಾಡ್ತಾರೆ. ಸೊ ಹಂಗಿದೆ. ಸೊ ಎಂಟರ್ಟೈನ್ಮೆಂಟ್ ಎಲ್ಲರೂ ಚಾಯ್ಸು. ಬಟ್ ಎಲ್ಲರೂ ಥಿಯೇಟರ್ ಸೆಟಪ್ ನಾವು 100-150 ಕಂಟಿನ್ಯೂ ಮಾಡ್ತೀವಿ. ಹೌದು, ಅದೆಲ್ಲ ಸಿಂಗಲ್ ಸ್ಕ್ರೀನಿಂಗ್ 35 ಸ್ಕ್ರೀನ್ ಆ್ಯಡ್ ಮಾಡಿದ್ದೀವಿ ಸರ್ ನಾವು ಸೆಕೆಂಡ್ ವೀಕ್. ಆದಷ್ಟು DC ಸೆಂಟ್ರಲ್ಲಿ ಸಿಗ್ತಿದ್ದ ಒಂದು ದೊಡ್ಡ ಬೆಂಬಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಕಾಣಲಿಲ್ಲ ಸರ್. ಯಾಕಂದ್ರೆ ಪಾಪ ಅವ್ರು ಬಂದು ಸಿನಿಮಾ ಮಲ್ಟಿಪ್ಲೆಕ್ಸ್ ಜನ ಒಳಗಡೆ ಅನುಭವಿಸ್ಕೊಂಡು ನೋಡ್ಕೊಂಡು ಹೋಗ್ತಾರೆ, ಅವ್ರು ಮಾತಾಡಲಿಲ್ಲ. ಬಟ್ ಅಲ್ಲಿ ಕೂಗ್ತಾರೆ, ಆ ಹರ್ಷ, ಆ ಪ್ರತಿಯೊಂದು ಸೀನ್ಗೂ ನಾನು ಕೂತ್ಕೊಂಡು ನೋಡಿದೆ ಅವ್ರ ಜೊತೆನಲ್ಲಿ. ನಾನು ಹೀಗೆ ಮಾಡಿದ್ದ, ಓ ಇದಕ್ಕೆ ಈ ಥರ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ, ವಾವ್. ನನಗೆ ಒಂದು ಅಬ್ಬಾ, ಓಕೆ ಈ ಸೀನ್ ವರ್ಕ್ ಆಯಿತು, ಈ ಸೀನ್ ವರ್ಕ್ ಆಯಿತು, ಈ ಸೀನ್ ವರ್ಕ್ ಆಯಿತು, ನೆಕ್ಸ್ಟ್ ಬರೆಯೋದಕ್ಕೆ ನಮ್ಗೆ ಏನೋ ಬೇಕಲ್ಲ ಸರ್. ಆ ಶಿಳ್ಳೆ ಚಪ್ಪಾಳೆನೇ 300 ಸ್ಕ್ರೀನ್ ಬೇಕು ಬಿಗ್ ಬಾಸ್ ಎಂಟರ್ ಕರ್ನಾಟಕ. ಆ 300 ಸ್ಕ್ರೀನಲ್ಲಿ 3 ಸಿನಿಮಾ ಅಂತ ತಿಳ್ಕೊಳ್ಳೋಣ. ನಮ್ಮದು ಸೇರಿ ಮೇಜರ್ ಸಿನಿಮಾ 3 ಸಿನಿಮಾ ಅಂತ ಹೇಳಿದ್ರೆ ನಾವು ಸ್ವಲ್ಪ ಸ್ಪಿಟ್ ಮಾಡೋಣ ಅಂತ ಹೇಳಿದ್ವಿ. ಅಟ್ಲೀಸ್ಟ್ 2 ಶೋ ನಮ್ದು ಇತ್ತು, 4 ನಾವು ಬಿಟ್ಕೊಡೋಕೆ ಮಾಡ್ತಾ ಇರಲಿಲ್ಲ. ಅದು ಹೋಗ್ತಾ ಇಲ್ಲ. ಬಟ್ ನಾವು 3 ಕಂಟಿನ್ಯೂ ಮಾಡೇ ಮಾಡ್ತೀವಿ ಸರ್. ಶೋರಾಗಿ ಮಾಡ್ತೀವಿ. ಎಷ್ಟು ಸ್ಟಾರ್ಟ್ ಆಗಿದ್ದಾರೆ, ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ನನ್ನ ಮೊದಲನೇ ಥ್ಯಾಂಕ್ಸ್ ಬಂದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ. ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿಲ್ಲ ಅನ್ನೋದು ಖಂಡಿತವಾಗ್ಲೂ ಈ ಒಂದು ಸಕ್ಸಸ್ ಮೀಟ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಸಿನಿಮಾನ ಎಲ್ಲರೂ ಒಪ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾನ ನೋಡುವಾಗ ಅವರ ರಿಯಾಕ್ಷನ್ಸ್ಗಳು, ಅವ್ರು ಎಂಜಾಯ್ ಮಾಡ್ತಿದ್ದನ್ನು ನೋಡಿ ನಾವು ಸಿನಿಮಾ ಮಾಡಿದ್ದಕ್ಕೆ ನಮಗೆ ತುಂಬ ತೃಪ್ತಿ ಆಗ್ತಾ ಇತ್ತು. ಒಂದು ಒಳ್ಳೆ ಸಿನಿಮಾನ ನಮ್ಮ ವೀಕ್ಷಕರು ಕೊಟ್ಟಿದ್ದೀರಾ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರತಂಡಕ್ಕಿದೆ.
ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೆ ಡೇ 1 ಹಿಡಿದು ಇವತ್ತಿನವರೆಗೂ ಕೂಡ ತುಂಬ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್, ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು. ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ADs ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದ್ವಿ. ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ. ಆಮೇಲೆ ಮಿಕ್ಕಿದ ಒಂದು 5% ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಒಂದೇ ಶೆಡ್ಯೂಲಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು 1980s ಅಂದರೆ ಈ 23 ಜನರೇಷನಲ್ಲಿ 1980s ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ ಒಂದು ಸಿನಿಮಾನ. ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ರವೀಂದ್ರ ಸರ್ಗೆ, ತುಂಬ ಪ್ಯಾಷನೇಟೆಡ್ ಪ್ರೊಡ್ಯೂಸರು. ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡು ಬಂದು ಸಕ್ಸಸ್ ಮೀಟ್ವರೆಗೂ ನಿಲ್ಲಿಸಿದ್ದಾರೆ. ಈಗ ದುಬೈಲ್ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ನಮ್ಗೆ ಇಲ್ಲೇ ಸರ್ಪ್ರೈಸ್ ಸರ್, ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲೂ ನಮಗೂ ಸರ್ಪ್ರೈಸ್. ನಾವಿಲ್ಲಿ ಬಂದಿದ್ದ ತಕ್ಷಣ ದುಬೈಲ್ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬ ಖುಷಿ ಆಗ್ತದೆ. ಹಾಗೆ ನಮ್ಮ ಎಲ್ಲ ಕಲಾವಿದರ ಜೊತೆಗೆ ಮಾಡಿ ನನಗೆ ತುಂಬ ಖುಷಿ. ಅಂದರೆ ನಾನು ಹೊಸದು ಅಂತ ಯಾರು ನನ್ನನ್ನು ಟ್ರೀಟ್ ಮಾಡಿದೆ, ಅವರಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ಥರ ಎಲ್ಲರೂ ಕೂಡ ನೋಡಿಕೊಂಡು ತುಂಬ ಕಂಫರ್ಟಬಲ್ ಆಗಿ ಎಲ್ಲರಿಗೂ ಆರ್ಟಿಸ್ಟ್ಗಳು ಇದ್ರು ಕೂಡ. ಜಯತೀರ್ಥ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ ಹತ್ರ ಆಗಿದೆ. ಇವತ್ತು ಎಲ್ಲೇ ಹೋದರೂ ನನ್ನನ್ನು ಮೊದಲು ಅನು ಅಂತ ಕರೀತಾ ಇದ್ದೆ, ಇವತ್ತು ಎಲ್ಲ ಕಡೆ ಸಲ್ಮಾ ಅಂತ ಕರೀತಿದ್ದಾರೆ. ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯತೀರ್ಥ ಸರ್. ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು, ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ. ಆ ಸಲ್ಮಾ ಪಾತ್ರಕ್ಕೆ ಮಾತು ಬರಲ್ಲ, ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಾನು ಮಾಡಬಹುದು ಅನ್ನೋ ಭರವಸೆನ ಜಯತೀರ್ಥ ಸರ್ ನಮ್ಮಲ್ಲಿ ತುಂಬಿ ಆ ಒಂದು 1980s ನಮ್ಮನ್ನು ಕರ್ಕೊಂಡೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಲಿ ಮಾಡಿಸಿದ್ರು. ಆ ರಿಯಲ್ ಜೋಡಿಗಳಿಗೆ ನಾವಿಬ್ಬರು ಜೀವನ ತುಂಬಿದ್ದೀವಿ ಒಂದು ಸಿನಿಮಾದಲ್ಲಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಸರ್, ಸರ್ ನನಗೆ ನಿಜ ಹೇಳಬೇಕು ಅಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಇತ್ತು ಸರ್. ನಾನು ಮಾಡ್ಬೋದಾ, ನನಗೆ ಮಾತು ಬರದೆ ಮಾಡೋಕ್ಕಾಗುತ್ತಾ ನನ್ನ ಕೈ ಅನ್ನೋದು ನನಗೆ ಇತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅದೆಲ್ಲನೂ ಈಸಿ ಮಾಡಿದ್ರೆ. ಇದೊಂದು ಮುಸ್ಲಿಂ ಹೆಣ್ಣುಮಗಳು ಅನ್ನೋದನ್ನ ಮರೆತುಬಿಡ್ತಾರೆ ಸರ್ ಸಿನಿಮಾದಲ್ಲಿ. ಅಂದರೆ ಇವತ್ತು ಎಷ್ಟು ವಿಷಯ ಇದೆ ಅಂದರೆ ಜೊತೆಲಿ ಬಸ್ಸಲ್ಲಿ ಕೂತ್ಕೊಂಡಾಗ ನನ್ನ ಪಕ್ಕದಲ್ಲಿ ಕೂತಿರೋನು ಯಾರು, ಅವನ್ನ ನಾನು ಮುಟ್ಟಿಸ್ಕೋಬೋದಾ ಅಂತ ನೋಡೋಂಥದ್ದೊಂದು ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿ ಒಂದು ಸಮಯ ಇದ್ರೂ ಕೂಡ ಈ ಹುಡುಗಿಗೆ ಈ ಥರದ್ದು ಆಗ್ತಾ ಇದೆ, ಅನ್ಯಾಯಗಳಾಗ್ತಾ ಇದೆ ಅನ್ನೋ ಆ ಜರ್ನಿನಲ್ಲಿ ಸಿನಿಮಾದಲ್ಲಿ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಒಕ್ಕೋರಲಿಂದ ಒಂದು ಒಟ್ಟಾರೆ ಅಭಿಪ್ರಾಯ ವ್ಯಕ್ತವಾಗ್ತಿದೆಯಲ್ಲ. ಅವಳ ಜಾತಿನ ನೋಡ್ತಾ ಇಲ್ಲ, ಅವಳ ಧರ್ಮನ ನೋಡ್ತಾ ಇಲ್ಲ, ಸಲ್ಮಾ ನಮ್ಮ ಹುಡುಗಿ ಅನ್ನೋ ಒಂದು ಅಭಿಮಾನ ಥಿಯೇಟ್ರಲ್ಲಿ ನಾನು ಅದನ್ನು ನೋಡಿದೆ. ಅದು ನನಗೆ ತುಂಬ ಖುಷಿ ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು ಸರ್. ಈ ಒಂದು ಸಿನಿಮಾದಲ್ಲಿ ಸಲ್ಮಾ ಅನ್ನೋ ಪಾತ್ರದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ನ ಮಾಡುವಾಗ ಸರ್, ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ, ಸೀನ್ ಮುಗಿತಮ್ಮ ನೀನು ಯಾಕಿನ್ನೂ ಅಳ್ತಾನೆ ಇದೆಯಾ ಅಂತ. ಸರ್, ಈಗ ನಾವು ಎಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದ್ದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದ್ದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್ ಅದನ್ನು ನಾನು ರಿಯಲಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನ ನಾನು ನಿಜವಾಗ್ಲೂ ಅದನ್ನು ನಾನು ಅನುಭವಿಸಿದೆ. ಬಟ್ ಅದು ರಿಯಲಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನು ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ 2-3 ದಿನ ಆದಮೇಲೂ ಕೂಡ ನಾನು ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನು ಕಮ್ಮಿ ಆಗಬೇಕು, ಆದಷ್ಟು ಕಮ್ಮಿ ಆಗೋದಕ್ಕೆ ನಡಿಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆ್ಯಸಿಡ್ ಅಟ್ಯಾಕ್ ಆದಂಥ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್, ನಿಮಗೆ ಕಾಪಾಡೋದಕ್ಕೆ ಕೈ ಬಾರ್ದ, ಬಟ್ ನಮ್ಮನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್ ನಿಜವಾಗ್ಲೂ.